ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಕೆ ಆನ್ಸರ್ಸ್ ಯೂನಿಟ್ ನಂಬರ್ 6. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ನಂತರ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡದೆ ಒಂದು ನೋಟಿಫಿಕೇಷನನ್ನು ಪಡೆಯಿರಿ ಅಂತ ತಿಳಿಸುತ್ತಾ, ಇಲ್ಲಿ ಯೂನಿಟ್ ನಂಬರ್ 6 ರೆಫರ್ಸ್ ಟು ಡಿಕ್ಷನರಿ, treasures and encyclopedia as a reference books for meaning and spelling while reading and writing. ಇಲ್ಲಿ ಡಿಕ್ಷನರಿ ರೆಫರೆನ್ಸ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಯೂನಿಟ್ ನಂಬರ್ 6 ಆಗಿರುತ್ತೆ. ಯಾವುದೋ ಒಂದು ಡಿಕ್ಷನರಿಯನ್ನು ನಾವು ಹೇಗೆ ರೆಫರ್ ಮಾಡಬೇಕು ಅಂತಕ್ಕಂಥ ಒಂದು ಡೀಟೇಲ್ಸನ್ನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ವರ್ಡನ್ನು ನಾವು ಡಿಕ್ಷನರಿಯಲ್ಲಿ ರೆಫರ್ ಮಾಡಿದಾಗ ಅದರ ಪಾರ್ಟ್ಸ್ ಆಫ್ ಸ್ಪೀಚ್, ಮೀನಿಂಗ್, ಸೆಕೆಂಡ್ ಮೀನಿಂಗ್, ಪ್ರೊನೌನ್ಸಿಯೇಷನ್ ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ ಆಫ್ ವರ್ಡ್ಸ್ ಎಲ್ಲವೂ ಸಹ ಸಿಗುತ್ತೆ. ಅದಕ್ಕಾಗಿ ನೀವೇ ಒಂದು ಸ್ವಂತ ವರ್ಡನ್ನು ಹುಡುಕಿ ಅಂತಕ್ಕಂಥ ಮೊದಲನೇ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ವರ್ಡ್ಗೆ ವರ್ಡ್ ಅಂತಕ್ಕಂಥದ್ದನ್ನೇ ತೊಗೊಂಡಿದ್ದೇನೆ, ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್, ಆ ಪೇಜ್ ನಂಬರ್ ಎಲ್ಲಿ ಅಂತ. ಅದಾದ ನಂತರ ಮೀನಿಂಗ್ ಏನು, ಗ್ರೂಪ್ ಆಫ್ ಲೆಟರ್ಸ್ ವಿತ್ ಮೀನಿಂಗ್, ಎಲಿಮೆಂಟ್ ಆಫ್ ಸ್ಪೀಚ್ ಎರಡನೇ ಮೀನಿಂಗ್, ಈ ರೀತಿ ಇದೆ. ಇನ್ನು 6.3ಗೆ ಬಂದಾಗ ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು, ಆ ಪ್ಯಾರಾಗ್ರಾಫಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ಕೆಲವು ವರ್ಡ್ಸನ್ನು ಕೊಟ್ಟಿದ್ದಾರೆ. ಆ ನ್ಯೂ ವರ್ಡ್ಸನ್ನು ನಾವು ಬರ್ಕೊಂಡು ಅದಕ್ಕೆ ಮೀನಿಂಗನ್ನು ಡಿಕ್ಷನರಿಯಲ್ಲಿ ಹುಡುಕಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಇಲ್ಲಿ ಬರ್ಕೊಂಡಿರ್ತೇನೆ. ಬ್ಯೂಟಿಫುಲ್, ಕಾಂಟಿನೆಂಟ್, ಗ್ರೋ, ಹೂಸ್, ಕಿಕ್, ಹ್ಯೂಜ್, ಗ್ರ್ಯಾಪ್, ಲೇಯರ್, ಪೋಕ್ಡ್, ಥ್ರೋನ್ಸ್. ಇಲ್ಲಿ ಬ್ಯೂಟಿಫುಲ್ ಅಂದಾಗ ಗ್ರೇಸ್ಫುಲ್, ಪ್ಲೆಸೆಂಟ್. ಕಾಂಟಿನೆಂಟ್ ಅಂದಾಗ ಒಂದು ಲ್ಯಾಂಡ್. ಗ್ರೋ ಡೆವಲಪ್ಮೆಂಟ್. ಹೂಸ್ ಮೀನ್ಸ್ ಇಲ್ಲಿ ಹೂ ಅಂದಾಗ ಹೂಪ್ ಅಂತ ಕರಿತೀವಿ, ಕಾಲು ಗೊರಸಲು ಅಂತ. ನೆಕ್ಸ್ಟ್ ಕಿಕ್ ಅಂದಾಗ ಟೋಕೋ, ಬ್ಲೋ. ಹ್ಯೂಜ್ ಲಾರ್ಜ್ ಆ್ಯಂಡ್ ಎನಾರ್ಮಸ್. ಗ್ರ್ಯಾಬ್ ಅಂದಾಗ ಕ್ಯಾಚ್ ಅಥವಾ ಹೋಲ್ಡ್. ಲೇಯರ್ ಅಂದರೆ ಸ್ಲೈಸ್ ಆರ್ ಸೈಡ್ ವೈಫ್. ಅದಾದ ನಂತರ ಪೋಕ್ಡ್ ಅಂದಾಗ ಪ್ರಾಬ್ ಮತ್ತು ಜಾಬ್ ಅಂತ. ಥ್ರೋನ್ಸ್ ಅಂದಾಗ ಚೇರ್ ಆಫ್ ಕಿಂಗ್. ಈ ರೀತಿಯಾಗಿ ಈ ಎಲ್ಲ ಒಂದು ಪದಗಳ ಮೀನಿಂಗನ್ನು ಬರಿಬೇಕಾಗತ್ತೆ. ಇದಾದ ನಂತರ ಆಕ್ಟಿವಿಟಿ 6.4ಗೆ ಬಂದಾಗ ಅನ್ಸ್ಕ್ರ್ಯಾಂಬಲ್ಡ್ ದ ವರ್ಡ್ಸ್ ಬಿಲೋ, ಯೂಸ್ ಡಿಕ್ಷನರಿ ಟು ಚೆಕ್ ದ ವರ್ಡ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ಲಿ. ಇಲ್ಲಿ ಫಸ್ಟ್ ವರ್ಡ್ ಪೇಪರ್ ಅಂತ ತೊಗೊಂಡಿದ್ದೇನೆ. ಎರಡನೇ ವರ್ಡ್ ಬಂದು ಎಕ್ಸ್ಪೀರಿಯನ್ಸ್. ಮೂರನೇದು ಬಂದು ಪನಿಷ್. ನಾಲ್ಕನೇದು ಬಂದು ಮಾರಲ್. ಐದನೇದು ಬಂದು ರಿಸರ್ಚ್. ಆರನೇ ವರ್ಡ್ ಬಂದು ಎಫೆಕ್ಟ್. ಇದಾದ ನಂತರ ಡಿಕ್ಷನರಿಯನ್ನು ಬಳಸಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡು ಪದ ರೀ ಆ್ಯಂಡ್ ಆ್ಯಂಡ್ಗೆ ಬರ್ತಕ್ಕಂಥ ಪದಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಅವುಗಳನ್ನು ಇಲ್ಲಿ ಬರೆದಿರ್ತೇನೆ. ರೀಸ್ಟಾರ್ಟ್, ರೀ ಓಪನ್, ರೀಕೌಂಟ್, ರಿಪೀಟ್. ದೆನ್ ಹ್ಯಾಂಡ್ಗೆ ಹ್ಯಾಂಡಿಕ್ಯಾಮ್, ಹ್ಯಾಂಡ್ಫುಲ್, ಹ್ಯಾಂಡಿಕ್ಯಾಪ್, ಹ್ಯಾಂಡ್ ಶೇಕ್, ಈ ರೀತಿ ಪದಗಳು. ಇನ್ನು ಆಕ್ಟಿವಿಟಿ 6.6ಗೆ ಬಂದಾಗ ರೈಟ್ ಈಚ್ ವರ್ಡ್ ಅಂಡರ್ ದ ಕ್ಯಾಟಗರೀಸ್ ಗಿವನ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ. ಅಲ್ಲಿ ಪದಗಳನ್ನು ಕೊಟ್ಟಿದೆ. ಬೆಲ್ಲಿ, ಲೆಗ್ಸ್, ಪಾವ್, ಪೆಟ್, ಗ್ರೌಲ್, ಕ್ಯಾನೈನ್, ಬ್ರೀಡ್, ಫೋರ್, ಬೌಲ್, ಮಟ್, ಸ್ಮೆಲ್, ಪಪ್ಪಿ, ಪ್ಲೀಸ್, ಬಾರ್ಕ್, ಡೊಮೆಸ್ಟಿಕ್. ಈಗ ಈ ಪದಗಳನ್ನು ನಾವೇನು ಮಾಡಬೇಕು, ಎ ಇಂದ ಡಿಗೆ ಬರ್ತಕ್ಕಂಥ ಪದಗಳು, ಡಿ ಇಂದ ಎಲ್ಲರಿಗೂ ಬರ್ತಕ್ಕಂಥ ಪದಗಳು, ಎಮ್ ಇಂದ ವಿಗೆ ಬರ್ತಕ್ಕಂಥ ಪದಗಳನ್ನು ಬರಿಬೇಕು. ಎ ಇಂದ ಡಿಗೆ ಬಾರ್ಕ್, ಬೆಲ್ಲಿ, ಬೌಲ್, ಬ್ರೀಡ್, ಕ್ಯಾನೈನ್. ಡಿ ಟು ಎಲ್ಗೆ ಬರ್ತಕ್ಕಂಥದ್ದು ಡೊಮೆಸ್ಟಿಕ್, ಪ್ಲೀಸ್, ಫೋರ್, ಗ್ರೌಲ್ ಮತ್ತು ಲೆಗ್ಸ್. ಎಮ್ ಟು ವಿಗೆ ಬಂದು ಮಟ್, ಪಾವ್, ಪೆಟ್, ಪಪ್ಪಿ, ಸ್ಮೆಲ್. ಇನ್ನು ನೆಕ್ಸ್ಟ್ ಆಕ್ಟಿವಿಟಿ 6.7ಗೆ ಬಂದಾಗ ಇಲ್ಲಿ ಒಂದು ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಕೊಟ್ಟಿದೆ, ಅದಕ್ಕೆ ಮೀನಿಂಗ್ ಕೊಟ್ಟಿದೆ. ನಾವು ಕರೆಕ್ಟ್ ಸ್ಪೆಲ್ಲಿಂಗನ್ನು ಬರೀಬೇಕು. ಮೊದಲನೇದು ಬಂದು ಆನ್ ಎಫೆಕ್ಟಿವ್ ಏಜೆಂಟ್ ಅಂತ ಇದೆ, ವೈರಸ್. ಎರಡನೇದು ಎ ಬಾಲ್ ಆಫ್ ಹೇರ್, ಬಬಲ್. ನೆಕ್ಸ್ಟ್ ಫುಲ್ ಆಫ್ ಇಂಟ್ರೆಸ್ಟ್, ಈಗರ್. ಎ ಕ್ಲೌಡ್ ಆಫ್ ಮಾಯ್ಶ್ಚರ್ ಇನ್ ಏರ್, ಮಾಯ್ಸ್ಟ್. ಅದಾದ ನಂತರ ಎ ಗ್ರ್ಯಾಂಡ್ ಹೌಸ್, ಮ್ಯಾನ್ಷನ್. ಪೀಪಲ್ ಆರ್ ಫಾಲೋವರ್, ಡಿಸಿಪಲ್ ಅಂತ. ಇದಾದ ನಂತರ ಯೂಸ್ ಎ ಡಿಕ್ಷನರಿ ಟು ಫೈಂಡ್ ಈಚ್ ವರ್ಡ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ಇಟ್ಸ್ ಮೀನಿಂಗ್ ಅಂತ ಕೊಟ್ಟಿದೆ. ಅನಲೈಸ್, ಅನಲೈಸ್ ಅಂದರೆ ವರ್ಬ್ ಆಗುತ್ತೆ. ಸಿಂಥಸಿಸ್ ಅಥವಾ ಎಕ್ಸಾಮೈನ್ ಅಂತ. ಸೊಲ್ಯೂಷನ್ ಅಂದರೆ ಅದು ಸಹ ನೌನ್. ಅದು ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡು ಅಥವಾ ಲಿಕ್ವಿಡ್ ಅಂತಕ್ಕಂಥ ಅರ್ಥ. ಗ್ಯಾಸ್ಪ್ ಅಂದರೆ ಅದು ವರ್ಬ್. ಬ್ರೀತ್ ಅಂತ. ಅಬ್ಸರ್ವ್ ಅಂತಕ್ಕಂಥದ್ದು ಕೂಡ ವರ್ಬ್ ಆಗಿರುತ್ತೆ. ನೋಟಿಸ್. ಸಿಮಿಲರ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಅಲೈಕ್ ಅಂತ. ಮತ್ತು ಎನಾರ್ಮಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಲಾರ್ಜ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದಾದ ನಂತರ 6.9ಗೆ ಬಂದಾಗ ಇಲ್ಲಿ ಒಂದು ವರ್ಡನ್ನು ಕೊಟ್ಟಿದೆ, ಅದಕ್ಕೆ ಸಿನಾನಿಮ್ ಮತ್ತು ಆಂಟನಿಮ್ ಬರೀಬೇಕು. ಸಮಾನಾರ್ಥಕ ಮತ್ತು ವಿರುದ್ಧ ಪದವನ್ನು ಬರೀಬೇಕಾಗುತ್ತೆ. ಸಾಲಿಡ್ ಅಂದಾಗ ಸಿನಾನಿಮ್ಸ್ ಫರ್ಮ್ ಆ್ಯಂಡ್ ಹಾರ್ಡ್, ಅದಕ್ಕೆ ಆಂಟನಿಮ್ಸ್ ಗ್ಯಾಸ್, ಲಿಕ್ವಿಡ್. ಇನ್ವಿಸಿಬಲ್ ಅಂದಾಗ ನಾಟ್ ವಿಸಿಬಲ್ ಸಿನಾನಿಮ್,
ಅದಕ್ಕೆ ಆಂಟನಿಮ್ ವಿರುದ್ಧ ಪದ ಬಂದು ವಿಸಿಬಲ್. ಟೈನಿ ಅಂತಕ್ಕಂಥದಕ್ಕೆ ಸಮಾನಾರ್ಥಕ ಪದ ಸ್ಮಾಲ್ ಆಗುತ್ತೆ ಮತ್ತು ಅದಕ್ಕೆ ವಿರುದ್ಧ ಪದ ಎನಾರ್ಮಸ್ ಆಗುತ್ತೆ. ಸಿಕ್ ಅನ್ನೋದಕ್ಕೆ ಇಲ್ ಸಮಾನಾರ್ಥಕವಾದರೆ ಅದಕ್ಕೆ ಆಪೋಸಿಟ್ ಬಂದು ವೆಲ್ ಅಥವಾ ಹೆಲ್ತಿ. ನೆಕ್ಸ್ಟ್ ಪೊಲ್ಯೂಟೆಡ್ಗೆ ಸಮಾನಾರ್ಥಕ ಪದ ಕಂಟಾಮಿನೇಟ್, ಅದಕ್ಕೆ ವಿರುದ್ಧ ಪದ ಪ್ಯೂರ್. ಫ್ಲೋ ಅಂದಾಗ ಲೇವ್ ಆರ್ ಔಟ್ ಫೋರ್ ಅಂತಕ್ಕಂಥದ್ದು ಸಿನಾನಿಮ್, ಅದಕ್ಕೆ ಆಂಟನಿಮ್ ಬಂದು ಟೈಡ್ ಅಥವಾ ಎಬ್ ಅಂತಕ್ಕಂಥದ್ದು ಬರುತ್ತೆ. ಇದಾದ ನಂತರ ಇಲ್ಲಿ ಈ ಒಂದು ಮಸ್ಕಿಟೋ, ವೈ ಡು ಮಸ್ಕಿಟೋಸ್ ಬೈಟ್ ಸಮ್ ಪೀಪಲ್ ಮೋರ್ ದ್ಯಾನ್ ಅದರ್ಸ್ ಅಂತಕ್ಕಂಥ ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜನ್ನು ಓದಿದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಯಾವ ಪದ ಒಂದು ಹೊಸದಾಗಿ ನಿಮಗೆ ಕಾಣುತ್ತೆ ಆ ಥರ 5 ಪದಗಳನ್ನು ಬರೆದು ಅದಕ್ಕೆ ಅರ್ಥಗಳನ್ನು ಹುಡುಕಬೇಕಾಗತ್ತೆ. ಇಲ್ಲಿ ನಾನು ಕೆಲವು ಪದಗಳನ್ನು ಬರೆದಕ್ಕೆ ಅರ್ಥಗಳನ್ನು ಬರೆದಿರ್ತೇನೆ. ಡ್ರಾನ್ ಅಂದಾಗ ಸ್ಟ್ರೈನ್ಡ್ ಇಲ್ ಅಂತ, ಮತ್ತು ಸರ್ಟೈನ್ ಅಂದಾಗ ನೋನ್ ಅಂತ, ಪ್ರೊಫೈಲ್ ಅಂದರೆ ಡಿಸ್ಕ್ರಿಪ್ಷನ್, ಸ್ಟಡಿ ಅಂದಾಗ ಬ್ಯಾಲೆನ್ಸ್ಡ್ ಅಂತ. ಈ ರೀತಿಯಾಗಿ ಪ್ಯಾಸೇಜಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು 5 ಪದಗಳನ್ನು ಬರೆದು ಅದಕ್ಕೆ ಅರ್ಥಗಳನ್ನು ನೀವು ಬರೀಬೇಕಾಗುತ್ತೆ. ಸೊ ಇದು 8ನೇ ತರಗತಿಯ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಆಗಿರುತ್ತೆ. ಇದು ಯೂನಿಟ್ ನಂಬರ್ 6 ಹೌ ಟು ಯೂಸ್ ಡಿಕ್ಷನರಿ ಆರ್ ಎನ್ಸೈಕ್ಲೋಪೀಡಿಯಾ ಆರ್ ಥೆಸರಸ್, ಈ ಒಂದು ಲರ್ನಿಂಗ್ ಔಟ್ಕಮ್ನಲ್ಲಿ ಈ ಒಂದು ಆಕ್ಟಿವಿಟಿ ಆಗಿರುತ್ತೆ. ಸೊ ಈ ಒಂದು ಯೂನಿಟ್ 6ನ ಎಲ್ಲ ಒಂದು ಆಕ್ಟಿವಿಟೀಸ್ಗೆ ಕೀ ಆನ್ಸರ್ಸ್ ಇಲ್ಲಿ ನಿಮಗೆ ಗೊತ್ತಾಗಿದೆ. ಇವುಗಳನ್ನು ತಿಳಿದು ನೀವೇ ಸ್ವಂತವಾಗಿ ಆನ್ಸರ್ಸನ್ನು ಬರೀರಿ ಅಂತ ತಿಳಿಸುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.